ಯಾವುದಾದ್ರೂ ಒಂದು ಗಿಡ ಅಥವಾ ಎಲೆನ ನೋಡಿದಾಗ ಇದು ಡಿಫಿಷಿಯನ್ಸಿನ ಅಥವಾ ಇದು ಡಿಸೀಸ್ ಅಂತ ನಿಮಗೆ ಗೊತ್ತಾಗಲ್ಲ ಅಂತಂದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ ನಿಮಗೊಂದು ಬೇಸಿಕ್ ಐಡಿಯಾ ಬರುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಂಟಿನ್ಯೂಯೇಷನ್ ಆಫ್ ಡೇ 3 ಆಫ್ ದ ಟ್ರೈನಿಂಗ್. ಪ್ರೇಯರ್ ಎಲ್ಲ ಆದ್ಮೇಲೆ ಸೆಷನ್ ಮತ್ತೆ ಶುರು ಆಯಿತು. ಇಲ್ಲಿ ನಮಗೆ ಅಗ್ರಿಕಲ್ಚರ್ ಅಲೈನ್ಡ್ ಆಕ್ಟಿವಿಟೀಸ್ ಅಂದ್ರೆ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟರು. ಅದ್ರ ಜೊತೆಯಲ್ಲಿ ನಮಗೆ ಸೈಲೇಜ್ ಪ್ರಿಪರೇಷನ್ ಆಗಿರ್ಬೋದು, ಅಜೋಲಾ ಪ್ರಿಪರೇಷನ್ ಆಗಿರ್ಬೋದು, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ಜೊತೆಯಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ನ ಹೇಗೆ ಮಾಡೋದು, ಅದು ಪ್ರಾಸೆಸ್ ಏನು ಅಂತ ಕೂಡ ತಿಳಿಸ್ಕೊಟ್ರು. ಇಷ್ಟೆಲ್ಲ ಆದ್ಮೇಲೆ ನಮಗೆ ಫಾರ್ಮಿಗೆ ಕರ್ಕೊಂಡು ಹೋದ್ರು ಅಂಡ್ ಫಾರ್ಮಲ್ಲಿ ನಮ್ಗೊಂದು ಆಕ್ಟಿವಿಟಿ ಕೊಟ್ಟರು. ಯಾವ್ದೆಲ್ಲ ಗಿಡ ಅಥವಾ ಎಲೆ ಅಬ್ನಾರ್ಮಲ್ ಆಗಿ ಕಾಣಿಸ್ತಿದ್ಯೋ ಅದನ್ನ ಕಿತ್ಕೊಂಡು ಬನ್ನಿ ಅಂತ. ಎಲ್ಲರೂ ಎಲೆ ಅಥವಾ ಕಾಯಿನ ಕಿತ್ಕೊಂಡು ಬಂದ್ಮೇಲೆ ನಾವೇ ಐಡೆಂಟಿಫೈ ಮಾಡಬೇಕಿತ್ತು ಇದು ಡಿಸೀಸಾ ಅಥವಾ ಇದಕ್ಕೇನಾದ್ರೂ ಡೆಫಿಷಿಯನ್ಸಿ ಆಗಿದೆಯಾ ಅಂತ. ಈಗ ನಾನು ಸಿಂಪಲ್ ಆಗಿ ಡೆಫಿಷಿಯನ್ಸಿ ಮತ್ತೆ ಡಿಸೀಸ್ಗೆ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಗಿಡಕ್ಕೆ ಏನಾದ್ರೂ ಡೆಫಿಷಿಯನ್ಸಿ ಇದ್ರೆ ಇಡೀ ಎಲೆ ಮುದ್ರಿರುತ್ತೆ ಅಥವಾ ಇಡೀ ಎಲೆ ಒಣಗಿರುತ್ತೆ. ಅದೇ ಏನಾದ್ರೂ ಡಿಸೀಸ್ ಇದ್ರೆ ನೀವು ಎಲೆ ಮೇಲೆ ಸ್ಪಾಟ್ಸ್ ಗಳನ್ನ ನೋಡ್ಬೋದು. ಇಲ್ಲಿ ಲೈನ್ಸ್ ಕಾಣಿಸ್ತಿದೆಯಲ್ಲ, ಸಣ್ಣ ಸಣ್ಣ ಲೈನ್ಸ್, ಅದು ಕೂಡ ಇನ್ಸೆಕ್ಟ್ಸೇ. ಮತ್ತೆ ಎಲೆಗಳ ಅಂಚಲ್ಲಿ ವಿ ಶೇಪ್ ಅಲ್ಲಿ ಏನಾದ್ರೂ ಎಲೆ ಒಣಗೋಗಿದ್ರೆ ಅದು ಕೂಡ ಡಿಸೀಸ್ ಅಂತಾನೆ. ಇಷ್ಟೆಲ್ಲ ನಮಗೆ ಗೊತ್ತಾಗಲ್ಲ ಅನ್ನೋರು ಒಂದು ಫೋಟೋ ತೆಗೆದು ಚಾಟ್ ಜಿಪಿಟಿಗೆ ಹಾಕಿದ್ರೆ ಸಂಪೂರ್ಣ ಮಾಹಿತಿ ಅದೇ ಕೊಡತ್ತೆ. ಆದ್ರೆ ಸ್ವಲ್ಪ ಬೇಸಿಕ್ ನಮಗೂ ಗೊತ್ತಿದ್ರೆ ಒಳ್ಳೇದು. ಇದೆಲ್ಲ ಆದ್ಮೇಲೆ ಅಲ್ಲಿರುವಂತ ತರಕಾರಿಗಳನ್ನ ನಮ್ಗೆ ಹಾರ್ವೆಸ್ಟ್ ಮಾಡಕ್ ಹೇಳಿದ್ರು ಅಂಡ್ ಹಾರ್ವೆಸ್ಟ್ ಮಾಡಿರೋದು ನಾವೇ ಮನೆಗೆ ತಗೊಂಡ್ ಹೋಗ್ಬೋದು ಅಂತ ಕೂಡ ಹೇಳಿದ್ರು. ಇದು ನಾನು ಹಾರ್ವೆಸ್ಟ್ ಮಾಡಿರೋದು. ಇದಾದ್ಮೇಲೆ ಊಟ ಮುಗಿಸಿ ನಮ್ ಸೆಷನ್ ಮತ್ತೆ ಶುರುವಾಯ್ತು. ಈ ಸೆಷನ್ ಅಲ್ಲಿ ನಾವು ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ್ದೆಲ್ಲ ಅಂಶಗಳ ಮೇಲೆ ನಾವು ಫೋಕಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ರು. ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡಿರುವಂತ ಲ್ಯಾಂಡ್ ನ ಹೇಗೆ ಡೆವಲಪ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ಕೊಟ್ರು. ವ್ಯವಸಾಯದಲ್ಲಿ ದುಡ್ಡಿಲ್ಲ ಅನ್ನೋರಿಗೆ ಫಿನಾನ್ಷಿಯಲ್ ಅನಾಲಿಸಿಸ್ ಬಗ್ಗೆ ಹೇಳ್ಕೊಟ್ರು, ಮಾರ್ಕೆಟಿಂಗ್ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಇಲ್ಲಿಗೆ ನಮ್ ಕ್ಲಾಸ್ ರೂಮ್ ಸೆಷನ್ ಕೂಡ ಮುಗಿಯುತ್ತೆ. ಇದಾದ್ಮೇಲೆ ಮಧುಚಂದನ್ ಸರ್ ಜೊತೆ ಒಂದು ಸೆಷನ್ ಇತ್ತು. ಅವ್ರ ಜೊತೆ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಮತ್ತೆ ಈ ಟ್ರೈನಿಂಗ್ ಬಗ್ಗೆ ತುಂಬಾ ಜನ ವಿಚಾರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದಿನ ಬ್ಲಾಗ್ ಅಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಬಾಯ್.